ರಂಭಾಪುರಿ ಶ್ರೀಗಳ ಕಾರಿಗೆ ಮಹಿಳೆಯೊಬ್ಬರು ಚಪ್ಪಲಿಯನ್ನ ತೂರಿದ್ದಾರೆ. ಬಾಗಲಕೋಟೆ ತಾಲೂಕಿನ ಕಲಾದಗಿ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದು ಹೋಗಿದೆ. ಪಂಚಗ್ರಹ ಗುರುಲಿಂಗೇಶ್ವರ ಪೀಠಾಧಿಪತಿ ಆಯ್ಕೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದ ಕೋರ್ಟ್ನಲ್ಲಿರುವಾಗಲೇ ಶ್ರೀಗಳು ಮಠದ ದುರಸ್ತಿಯನ್ನ ಮಾಡಿಸ್ತಾ ಇದ್ರು. ಗಂಗಾಧರ ಶ್ರೀಗಳು ಮಠದ ದುರಸ್ತಿಯ ಹಾಗೆ ಹೊಲ ಉಳುಮೆ ಕಾರ್ಯವನ್ನ ಮಾಡಿಸ್ತಾ ಇದ್ರು. ಕಟ್ಟಡ ದುರಸ್ತಿಯ ಹಾಗೆ ಜಮೀನು ಉಳುಮೆಗೆ ತಕರಾರು ವ್ಯಕ್ತವಾಗಿದೆ. ರಂಭಾಪುರಿ ಶ್ರೀಗಳ ವಿರುದ್ಧ ಕಲಾದಗಿಯಲ್ಲಿ ಪ್ರತಿಭಟನೆ ನಡೆದಿದೆ. ಇದೇ ಸಂದರ್ಭದಲ್ಲಿ ಶ್ರೀಗಳ ಕಾರಿಗೆ ಮುತ್ತಿಗೆ ಹಾಕುವುದಕ್ಕೆ ಪ್ರತಿಭಟನಾಕಾರರು ಯತ್ನಿಸಿದ್ರು. ಆ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ಶ್ರೀಗಳ ಮೇಲೆ ಚಪ್ಪಲಿಯನ್ನ ತೂರಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಂಭಾಪುರಿ ಶ್ರೀಗಳ ವಿರುದ್ಧ ಭಕ್ತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಮಹಿಳೆಯರು ಕೂಡ ಅಲ್ಲಿರ್ತಾರೆ. ಇದೇ ಸಂದರ್ಭದಲ್ಲಿ ಶ್ರೀಗಳ ಕಾರ್ ಆಗಮಿಸ್ತಾ ಇದ್ದ ಹಾಗೆ ಪ್ರತಿಭಟನಾ ನಿರತರ ಮಧ್ಯೆ ಇದ್ದಂತಹ ಓರ್ವ ಮಹಿಳೆ ಏಕಾಏಕಿ ಶ್ರೀಗಳ ಕಾರಿಗೆ ಚಪ್ಪಲಿಯನ್ನ ತೂರಿದ್ದಾರೆ. ಈ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟಕ್ಕೂ ಶ್ರೀಗಳ ವಿರುದ್ಧ ಈ ಪರಿಯಾದಂತಹ ಆಕ್ರೋಶ ಯಾವ ಕಾರಣಕ್ಕೆ? ಮತ್ತಷ್ಟು ಡೀಟೇಲ್ಸ್ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಕೃಷ್ಣ ನೀಡ್ತಾ ಹೋಗ್ತಾರೆ. ಕೃಷ್ಣ, ಹೇಳಿ ಕೇಳಿ ಸ್ವಾಮೀಜಿಗಳು ಅವರ ವಿರುದ್ಧ ಚಪ್ಪಲಿಯನ್ನ ತೂರುವಷ್ಟು ಆಕ್ರೋಶ ಪ್ರತಿಭಟನಾ ನಿರತರಲ್ಲಿ ಯಾಕಾಗಿ? ಜೊತೆಗೆ ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಯಾವ ಕಾರಣಕ್ಕಾಗಿ ಅಂತ ಹೇಳಿ? ಎಸ್ ವಿದ್ಯಾ, ಏನಂತ ಹೇಳಿದ್ರೆ ಇದು ಬಾಗಲಕೋಟೆ ತಾಲೂಕಿನ ಕಲಾದಗಿ ಗ್ರಾಮದಲ್ಲಿರುವಂತಹ ಪಂಚಗ್ರಹ ಗುರುಲಿಂಗೇಶ್ವರ ಮಠದ ಪೀಠಾಧಿಪತಿ ಏನಿದ್ದಾರೆ ಆ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿವಾದ ಹೊತ್ತಿಕೊಂಡಿರುವಂತದ್ದು. 2015ರಲ್ಲಿ ಈ ಮಠದ ಪೀಠಾಧಿಪತಿಯಾಗಿರುವಂತ ಚಂದ್ರಶೇಖರ ಸ್ವಾಮೀಜಿಯವರು ಮರಣಾನಂತರ ಗಂಗಾಧರ ಸ್ವಾಮೀಜಿಯವರನ್ನ ಇಲ್ಲಿಗೆ ಪೀಠಾಧಿಪತಿಯನ್ನಾಗಿ ಆಯ್ಕೆ ಮಾಡ್ತಾರೆ. ಆದ್ರೆ ಈ ಆಯ್ಕೆ ವೇಳೆ ಏನಂತ ಹೇಳಿದ್ರೆ ಬಾಳೆಹೊನ್ನೂರಿನ ರಂಭಾಪುರಿ ಶ್ರೀಗಳು ಅವರೊಬ್ಬರೇನೆ ಈ ಆಯ್ಕೆಯನ್ನ ಮಾಡ್ತಾರೆ. ಈ ವೇಳೆ ಏನಂತ ಹೇಳಿದ್ರೆ ಕಲಾದಗಿ ಗ್ರಾಮದ ಏನು ಗುರು ಹಿರಿಯರು ಏನಿರ್ತಾರೆ ಅವರ ಯಾವುದೇ ರೀತಿಯಾದಂತಹ ಸಲಹೆ ಸೂಚನೆಗಳನ್ನ ಪಡೆಯದೆ ಇವರನ್ನ ಒಬ್ಬರೇ ಮಾಡ್ತಾರೆ ಎಂಬ ಉದ್ದೇಶದಿಂದಾಗಿ ಈ ಮಠದ ಪೀಠಾಧಿಪತಿ ವಿರುದ್ಧ ಈಗಾಗಲೇ ಏನಂತ ಹೇಳಿದ್ರೆ ಕಲಾದಗಿ ಗ್ರಾಮಸ್ಥರು ಆವಾಗಿನಿಂದಲೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ ಈ ಆಯ್ಕೆ ವಿಚಾರಣ ಇಟ್ಟುಕೊಂಡು ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯದ ಮೊರೆಯನ್ನು ಕೂಡ ಕಲಾದಗಿ ಗ್ರಾಮಸ್ಥರು ಹೋಗಿರುವಂತದ್ದು. ಆವಾಗಿನಿಂದಲೂ ಕೂಡ ಏನಂತ ಹೇಳಿದ್ರೆ ಈಗ ಆಗಿರುವಂತ ಏನು ಪೀಠಾಧಿಪತಿ ಏನಿದ್ದಾರೆ ಗಂಗಾಧರ ಸ್ವಾಮೀಜಿ ಅವರ ವಿರುದ್ಧ ಇಲ್ಲಿನ ಗ್ರಾಮಸ್ಥರು ವಿರೋಧ ಮಾಡುತ್ತಲೇನೋ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಇದ್ದಂತ ಚಂದ್ರಶೇಖರ ಸ್ವಾಮೀಜಿ ಅವರ ಸಂಬಂಧಿ ಈತ ಗಂಗಾಧರ ಸ್ವಾಮೀಜಿ ಆಗಿರುವಂತದ್ದು. ಜೊತೆಗೆ ಏನಂತ ಹೇಳಿದ್ರೆ ಈ ಮಠದ ಆಸ್ತಿ ಇರುವಂತದ್ದು 70 ಎಕರೆ, ಸುಮಾರು 70 ಎಕರೆಯನ್ನ ಕಬಳಿಸೋದಕ್ಕಾಗಿಯೇ ಈ ರೀತಿಯಾದಂತ ಆಯ್ಕೆಯನ್ನ ಮಾಡಲಾಗಿದೆ. ಜೊತೆಗೆ ಏನಂತ ಹೇಳಿದ್ರೆ ಗ್ರಾಮಸ್ಥರ ಒಂದೇ ಒಂದು ಸಲಹೆಯನ್ನ ಪಡೆದುಕೊಳ್ಳದೆ ಈ ರೀತಿಯಾದಂತ ಆಯ್ಕೆಯನ್ನ ಮಾಡಿದ್ದಕ್ಕಾಗಿ ರಂಭಾಪುರ ಶ್ರೀಗಳಲ್ಲಿ ಕೂಡ ಈ ಗ್ರಾಮಸ್ಥರು ಕೂಡ ಮನವಿಯನ್ನ ಮಾಡ್ತಾರೆ. ಆದ್ರೆ ಗ್ರಾಮಸ್ಥರ ಮನವಿಯನ್ನು ಕೂಡ ರಂಭಾಪುರ ಶ್ರೀಗಳು ಈ ಹಿಂದೆ ತಿರಸ್ಕಾರ ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ರಂಭಾಪುರ ಶ್ರೀಗಳ ಮೇಲೆ ಗ್ರಾಮಸ್ಥರ ಆಕ್ರೋಶ ಇರುತ್ತೆ. ಇವತ್ತು ಏನಂತ ಹೇಳಿದ್ರೆ
ಇದೇ ಆಕ್ರೋಶವನ್ನ ಅಂದ್ರೆ ರಂಭಾಪುರ ಶ್ರೀಗಳು ಇವತ್ತು ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಿದ್ರು. ಕಲಾದಗಿ ಮೂಲಕ ಉದಗಟ್ಟಿ ಗ್ರಾಮಕ್ಕೆ ತೆರಳಬೇಕಾದ್ರೆ ರಸ್ತೆಯಲ್ಲಿ ನಿಂತ ಕಲಾದಗಿ ಗ್ರಾಮದ ಏನು ಮಹಿಳೆಯರೇನಿದ್ದಾರೆ ಅವರನ್ನ ತಡೆದು ಮಾತನಾಡಿಸೋದಕ್ಕೆ ಮುಂದಾಗ್ತಾರೆ. ಈ ವೇಳೆ ಏನಂತ ಹೇಳಿದ್ರೆ ಸ್ವಾಮೀಜಿಗಳು ಕಾರಿನಲ್ಲಿರುವುದರಿಂದ ಹಾಗೇನೆ ಪಾಸ್ ಆಗ್ತಾರೆ. ಹೀಗಾಗಿ ರೊಚ್ಚಿಗೆದ್ದಂತ ಮಹಿಳೆಯರು ಸ್ವಾಮೀಜಿಯ ಕಾರಿನ ಮೇಲೆ ಚಪ್ಪಲಿಯನ್ನ ಎಸೆದಿರುವಂತದ್ದು. ಜೊತೆಗೆ ಏನಂತ ಹೇಳಿದ್ರೆ ಸ್ಥಳದಲ್ಲಿದ್ದಂತ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಂತ ಬಿಗುವಿನ ವಾತಾವರಣ ಈಗಾಗಲೇ ತಿಳಿಗೊಳಿಸಿರುವಂತದ್ದು. ಆದ್ರೆ ಕಲಾದಗಿ ಗ್ರಾಮಸ್ಥರು ಹೇಳೋದು ಏನಂತ ಹೇಳಿದ್ರೆ ಹೀಗಾಗಿ ಆಯ್ಕೆಯಾಗಿರುವಂತಹ ಗಂಗಾಧರ ಸ್ವಾಮೀಜಿ ಏನಿದ್ದಾರೆ ಅವರನ್ನ ಪೀಠದಿಂದ ಕೆಳಗಿಳಿಸಬೇಕು, ಮತ್ತೆ ಕಲಾದಗಿ ಗ್ರಾಮಸ್ಥರು ಏನು ಹೇಳ್ತಾರೆ ಸೂಚಿಸ್ತಾರೆ ಆ ಪೀಠಾಧಿಪತಿಯನ್ನೇ ಆಯ್ಕೆ ಮಾಡಬೇಕೆಂಬುದು ಇಲ್ಲಿನ ಗ್ರಾಮಸ್ಥರ ಬೇಡಿಕೆ ಆಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.